त्वदीयं तदेवं भवत्वं भवेयं चिन्त्यं विचिन्त्यं सहितं सदैव आर्तो नवातं भवमेकनित्यं गुरुर्वै शरण्यं गुरुर्वै शरण्यं. ನಾನು ನನ್ನೆರಡೂ ಕೈಗಳನ್ನು ಮೇಲೆತ್ತಿಕೊಂಡು ಕೂಗುತ್ತಿದ್ದೇನೆ. ನಾನು ನನ್ನ ಪೂರ್ಣ ಪ್ರಾಣಗಳಲ್ಲಿ ಧ್ವನಿಯನ್ನು ತುಂಬಿಕೊಂಡು ಉಚ್ಚಾರಣೆ ಮಾಡುತ್ತಿದ್ದೇನೆ. ನಾನು ಜೋರಾಗಿ ಮಾತನಾಡಿ ನನ್ನ ವಿಷಯವನ್ನು ನಿಮ್ಮವರೆಗೂ ತಲುಪಿಸಲು ಬಯಸುತ್ತಿದ್ದೇನೆ. ನನ್ನ ಸಂಪೂರ್ಣ ಶರೀರ ತರತರನೆ ನಡುಗುತ್ತಿದೆ. ನನ್ನ ಕಣ್ಗಳಿಂದ ಅಶ್ರುಧಾರೆ ಹರಿಯುತ್ತಿದೆ. ನನ್ನ ಬಾಯಿಂದ ಮಾತುಗಳೇ ಹೊರಹೊಮ್ಮುತ್ತಿಲ್ಲ. ನನ್ನ ಕಂಠ ಗದ್ಗದಿತವಾಗಿದೆ ಮತ್ತು ನನ್ನ ಸಮಸ್ತ ಶರೀರದಲ್ಲಿನ ರೋಮ ರೋಮವೂ ಸಹ ತಮ್ಮಷ್ಟಕ್ಕೆ ತಾವೇ ಶಬ್ದಗಳನ್ನು ಮಾಡುತ್ತಿವೆ, ಕೂಗಾಡುತ್ತಿವೆ, ಕಿರ್ಚಲಾರಂಭಿಸಿವೆ. ನಾನು ನನ್ನ ನಿಯಂತ್ರಣದಲ್ಲೇ ಇಲ್ಲ. ನನ್ನಲ್ಲಿಯೇ ನಾನು ತೀವ್ರವಾದ ಕಂಪನಗಳನ್ನು ಅನುಭವಿಸುತ್ತಿದ್ದೇನೆ. ನನಗೆ ಹೇಗನಿಸುತ್ತಿದೆ ಎಂದರೆ ನಾನೊಂದು ನೀರಿನ ಹನಿಯಂತೆ ಕೆಂಪಾಗಿ ಪ್ರಜ್ವಲಿಸುತ್ತಿರುವ ಕೆಂಡದ ಮೇಲೆ ಬಿದ್ದ ತಕ್ಷಣ ನಾಶವಾಗುವಂತೆ ಆವಿಯಾದಂತೆ. ಮತ್ತೇನೆನಿಸುತ್ತಿದೆ ಎಂದರೆ ನಾನೊಂದು ಮೋಡದ ತುಣುಕಾಗಿ ಬೆಟ್ಟವೊಂದಕ್ಕೆ ತಾಕಿದೊಡನೆಯೇ ಸಮಾಪ್ತಿಯಾಗುತ್ತಿರುವಂತೆ. ನಾನಂತೂ ನಿಮ್ಮನ್ನು ತಾಕಿದ ಮರುಕ್ಷಣವೇ ಪೂರ್ಣತೆಯನ್ನು ಪಡೆಯುವಂತಾಗುವಂತಹ ಕಣವೊಂದಾಗಲು ಬಯಸುತ್ತೇನೆ. ನಾನು ನಿಮ್ಮನ್ನು ಗಳಿಸಲು ಪ್ರಾಪ್ತಿ ಮಾಡಿಕೊಳ್ಳಲು ಬಯಸುತ್ತೇನೆ. ನಾನು ನಿಮ್ಮಲ್ಲಿ ಏಕಾಕಾರನಾಗಲು ಬಯಸುತ್ತೇನೆ. ನಾನು ನಿಮ್ಮಲ್ಲಿ ಏಕಾಗ್ರನಾಗಲು ಇಚ್ಛಿಸುತ್ತೇನೆ. ನಾನು ನಿಮ್ಮಲ್ಲಿ ಲೀನವಾಗಲು ಬಯಸುತ್ತೇನೆ. ಮತ್ತು ನನ್ನ ಜೀವನದಲ್ಲಿ ಈ ರೀತಿ ಆಗದೆ ಹೋದಲ್ಲಿ ಈ ಜೀವನವಂತೂ ನನಗೆ ವ್ಯರ್ಥವಾದಂತೆಯೇ. ಈ ಜೀವನಕ್ಕೆ ಯಾವುದೇ ಅರ್ಥವಿಲ್ಲ. ಈ ಜೀವನದಿಂದ ಯಾವುದೇ ಪ್ರಯೋಜನವಿಲ್ಲ. ಈ ಜೀವನದಲ್ಲಿ ಯಾವುದಕ್ಕೂ ಮೂಲ್ಯವಿಲ್ಲ, ಬೆಲೆ ಇಲ್ಲ. ಇದಂತೂ ಸ್ಮಶಾನ ಯಾತ್ರೆಯ ಒಂದು ನಿಲ್ದಾಣದಂತಿದೆ. ನನ್ನದೇ ಶವವನ್ನು ಭುಜದ ಮೇಲೆ ಹೊತ್ತು ನಾನೊಬ್ಬನೇ ಹೊರಟಿರುವಂತಿದೆ. ಅಂತಹ ಜೀವನಕ್ಕೆ ಏನು ತಾನೇ ಮೌಲ್ಯವಿದೆ, ಬೆಲೆ ಇದೆ? ನನ್ನ ಕೂಗುಗಳು, ನನ್ನ ಧ್ವನಿ, ನನ್ನ ಶಬ್ದಗಳು ಗುರುದೇವ್ ನಿಮ್ಮ ಮೇಲೆ ಯಾವುದೇ ಪ್ರಭಾವವನ್ನೂ ಬೀರಲಿಲ್ಲವೇ? ನಾನು ಗದ್ಗದ ಕಂಠದಿಂದ ಮಾತನಾಡುತ್ತಿದ್ದರೂ ನಿಮ್ಮ ಹೃದಯ ಕರಗುತ್ತಿಲ್ಲವೇ? ನಾನು ಆರ್ತನಾದ ಮಾಡುತ್ತಿದ್ದರೂ ಸಹ ನಿಮ್ಮ ಹೃದಯದ ಮೇಲೆ ಏನೂ ಪ್ರಭಾವವೇ ಆಗುತ್ತಿಲ್ಲವೇ? ಖಂಡಿತವಾಗಿಯೂ ನಿಮ್ಮ ಮೇಲೆ ಪರಿಣಾಮವಾಗಿಯೇ ಆಗಿರುತ್ತದೆ. ಆದರೂ ಸಹ ನೀವಾಗಿಯೇ ಮುಂದೆ ಬಂದು ನನ್ನನ್ನು ನಿಮ್ಮವನನ್ನಾಗಿಸಿಕೊಳ್ಳದಿರುವುದು ಖಂಡಿತವಾಗಿಯೂ ನನ್ನ ದುರ್ಭಾಗ್ಯವೇ ಸರಿ. ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲಾಗದಿರುವುದಕ್ಕೆ ಖಂಡಿತವಾಗಿಯೂ ನನ್ನಲ್ಲೇ ಏನೋ ಲೋಪವಿರಬಹುದು. ಖಂಡಿತವಾಗಿಯೂ ನಾನು ಮಾಡಿದ ಪಾಪಗಳು ನನ್ನೆದುರಿನಲ್ಲಿಯೇ ನಿಂತು ನನ್ನ ಮತ್ತು ನಿಮ್ಮ ನಡುವೆ ಪರದೆಯನ್ನೊಡ್ಡಿರಬೇಕು. ಆದರೆ ಗುರುದೇವ್, ಈ ಪಾಪದ ಪರದೆಯನ್ನು ನೀವೊಬ್ಬರೇ ನನಗಾಗಿ ದೂರ ಮಾಡಬಲ್ಲಿರಿ. ಈ ಪಾಪಗಳನ್ನು ಹೊರದೂಡುವಂತಹ ಯಾವುದೇ ತಾಕತ್ತಾಗಲಿ ಕ್ಷಮತೆ ಸಾಮರ್ಥ್ಯಗಳಾಗಲಿ ನನ್ನಲ್ಲಿ ಇಲ್ಲವೇ ಇಲ್ಲ. ನನ್ನ ನಿಮ್ಮ ನಡುವಿನ ಈ ಪಾಪದ ಪರದೆಯನ್ನು, ಅಂಧಕಾರವನ್ನು ಹೊರನೂಕುವ ಯಾವುದೇ ಕ್ಷಮತೆ ನನ್ನಲ್ಲಿಲ್ಲ. ನನಗೆ ಇನ್ಯಾವುದೇ ಸಾಧನೆ ಅಥವಾ ಸಿದ್ಧಿಯೂ ಸಹ ಬರುವುದಿಲ್ಲ. ನನಗಂತೂ ಮತ್ಯಾವ ಮಂತ್ರದ ಜ್ಞಾನವೂ ಸಹ ಇಲ್ಲ. ನನಗಂತೂ ಕೇವಲ ಮಾತ್ರ ಒಂದೇ ಶಬ್ದ, ಒಂದೇ ಮಂತ್ರ ಬರುತ್ತದೆ. ಅದನ್ನು ಗುರು ಎಂದು ಕರೆಯುತ್ತೇನೆ. ನಾನಂತೂ ಕೇವಲ ಮಾತ್ರ ಒಂದೇ ಪ್ರಕಾರದ ಮಂತ್ರವನ್ನು ಕಲಿತಿದ್ದೇನೆ. ಅದೇನೆಂದರೆ, ಗುರುದೇವ್, ನಾನು ನಿಮಗೆ ಶರಣಾಗಿದ್ದೇನೆ, ನಿಮ್ಮಲ್ಲಿ ಆಶ್ರಿತನಾಗಿದ್ದೇನೆ. ಮತ್ತು ಗುರುದೇವ್, ಕೇವಲ ಮಾತ್ರ ನಾನು ನಿಮಗೆ ಶರಣಾಗಿದ್ದೇನೆ. ಅವತಂ ಸದೇವಂ
भवतं सदेवं ज्ञानं सदेवं चिन्त्यं सदेवं पूर्णं सदेवम् अवतं सदेवं गुरुर्वै शरण्यं गुरुर्वै शरण्यं. ಗುರುದೇವ್, ಎಷ್ಟೋ ಜನ್ಮಗಳಿಂದ ನಾನು ಮತ್ತು ನೀವು ಜೊತೆಯಾಗಿದ್ದೇವೆ. ಅದೆಷ್ಟೋ ಜನ್ಮಗಳಲ್ಲಿ ನೀವು ನನ್ನ ತಪ್ಪುಗಳನ್ನು ತಿದ್ದಿ ತಿಳಿ ಹೇಳಿ ನನ್ನನ್ನು ಸರಿಯಾದ ದಾರಿಯಲ್ಲಿ ನಿಲ್ಲಿಸಿದ್ದೀರಿ. ಅದೆಷ್ಟೋ ಜನ್ಮಗಳಲ್ಲಿ ನೀವು ನನ್ನ ಹೃದಯವನ್ನು ಘಾಸಿಗೊಳಿಸಿ ಸಂಸ್ಕರಿಸಿ ನನ್ನನ್ನು ಮುನ್ನಡೆಯುವಂತೆ ಪ್ರೇರೇಪಣೆ ನೀಡಿದ್ದೀರಿ. ಪ್ರತಿ ಬಾರಿ ನೀವು ನನಗೆ ಅರ್ಥವಾಗುವಂತೆ ತಿಳಿ ಹೇಳಿದ್ದೀರಿ. ಪ್ರತಿ ಬಾರಿ ನೀವು ನನಗೆ ಚೇತನವನ್ನು ಪ್ರದಾನ ಮಾಡಿದ್ದೀರಿ. ಪ್ರತಿ ಬಾರಿ ನೀವು ನನ್ನ ಪ್ರಾಣಗಳನ್ನು ಜಾಗೃತಗೊಳಿಸಿದ್ದೀರಿ. ಪ್ರತಿ ಬಾರಿಯೂ ನನಗೆ ಚೇತನ ಮತ್ತು ತಿಳುವಳಿಕೆ, ಜ್ಞಾನ, ಬುದ್ಧಿ, ವಿವೇಕಗಳನ್ನು ಕೊಟ್ಟಿದ್ದೀರಿ. ಪ್ರತಿ ಬಾರಿಯೂ ನೀವು ನನಗೆ ಜೀವನದ ಪೂರ್ಣತೆ ಏನೆಂಬುದನ್ನೇ ಬೋಧಿಸಿದ್ದೀರಿ. ಅಷ್ಟಾದರೂ ಸಹ ನಾನು ಇನ್ನೂ ಅಜ್ಞಾನಿಯಾಗಿಯೇ ಇದ್ದೇನೆ. ಬುದ್ಧಿಯಿಂದ ಪೀಡಿತನಾಗಿದ್ದೇನೆ. ಬುದ್ಧಿ ನನ್ನ ಮೇಲೆ ನಿಯಂತ್ರಣ ಸಾಧಿಸಿದೆ. ನಿಮ್ಮನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಲೇ ಇಲ್ಲ. ನಿಮ್ಮನ್ನು ನಾನೇಕೆ ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲವೆಂದರೆ, ನೀವು ಪ್ರತಿಯೊಂದು ಕ್ಷಣದಲ್ಲೂ ಬದಲಾವಣೆಯಾಗುತ್ತಿದ್ದೀರಿ. ಪ್ರತಿಯೊಂದು ಕ್ಷಣದಲ್ಲೂ ನೀವು ಒಂದು ನವೀನ ಸ್ವರೂಪದಲ್ಲಿ ನನ್ನೆದುರು ನಿಂತು ಬಿಡುತ್ತೀರಿ. ಅದೆಷ್ಟು ಥರದ ರೂಪಗಳನ್ನು ನೀವು ನನ್ನ ಮುಂದೆ ನಿಲ್ಲಿಸಿಬಿಡುತ್ತೀರೆಂದರೆ, ನಾನು ನಿಮ್ಮ ಒಂದು ಸ್ವರೂಪವನ್ನು ಹಿಡಿದುಕೊಳ್ಳುವಷ್ಟರಲ್ಲಿಯೇ ನಿಮ್ಮ ಮತ್ತೊಂದು ಎರಡನೆಯ ಸ್ವರೂಪ ನನ್ನ ಮುಂದೆ ಪ್ರಕಟವಾಗಿ ಬಿಡುತ್ತದೆ. ಎರಡನೆಯ ಸ್ವರೂಪವನ್ನು ಹಿಡಿಯುತ್ತಿದ್ದಂತೆಯೇ ನಿಮ್ಮ ಮೂರನೆಯ, ನಾಲ್ಕನೆಯ ಮತ್ತು ಐದನೆಯ ಸ್ವರೂಪ ನನ್ನ ಮುಂದೆ ಬಂದುಬಿಡುತ್ತದೆ. ನನಗೆ ಅರ್ಥವೇ ಆಗುತ್ತಿಲ್ಲ ನಿಮ್ಮ ಯಾವ ಸ್ವರೂಪವನ್ನು ನಾನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು. ನಾನು ಗುರುದೇವ್ ಅಜ್ಞಾನಿಯಾಗಿದ್ದೇನೆ ಮತ್ತು ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಂತೆಯೇ ನೀವು ಮಾಯೆಯ ಪರದೆಯೊಂದನ್ನು ನನ್ನ ಮತ್ತು ನಿಮ್ಮ ನಡುವೆ ಹಾಕಿಬಿಡುತ್ತೀರಿ. ನೀವಂತೂ ಬಹಳ ವಿಚಿತ್ರವಾದ ಆಟವನ್ನು ಯಾವಾಗಲೂ ನನ್ನೊಂದಿಗೆ ಆಡುತ್ತಿರುತ್ತೀರಿ ಮತ್ತು ನಾನು ನಿಮ್ಮನ್ನು ಮತ್ತೊಮ್ಮೆ ಸಾಮಾನ್ಯ ಮಾನವನೆಂದೇ ತಿಳಿದುಬಿಡುತ್ತೇನೆ. ಮತ್ತೊಮ್ಮೆ ನಿಮ್ಮನ್ನು ರಕ್ತ ಮಾಂಸಗಳಿಂದಾದ ನರಮನುಷ್ಯನೆಂದೇ ಅರ್ಥ ಮಾಡಿಕೊಂಡು ಬಿಡುತ್ತೇನೆ. ಮತ್ತೆ ನಾನು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ ಮತ್ತು ನಿಮ್ಮನ್ನೂ ಸಹ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಮತ್ತೊಮ್ಮೆ ನಾನು ಭ್ರಮೆಗೊಳಗಾಗುತ್ತೇನೆ. ಇವರೂ ನನ್ನಂತೆಯೇ ಒಬ್ಬ ಸಾಮಾನ್ಯ ಮನುಷ್ಯರಿರಬಹುದು ಎಂದು. ಮತ್ತೊಮ್ಮೆ ಈ ಮಾಯೆಯ ಆವರಣದಲ್ಲಿ ನಾನು ಸಂಪೂರ್ಣ ಲಿಪ್ತನಾಗಿ ನಾನೆಲ್ಲಿಂದ ಹೊರಟಿದ್ದೆನೋ ಅದೇ ಸ್ಥಳಕ್ಕೆ ಮತ್ತೆ ಬಂದು ತಲುಪುತ್ತೇನೆ. ನಾನೆಲ್ಲಿ ಮೊದಲು ನಿಂತಿದ್ದೇನೋ, ಎಲ್ಲಿಂದ ನಾನು ಹೊರಟಿದ್ದೇನೋ ಅದೇ ಜಾಗಕ್ಕೆ ಮತ್ತೆ ಹೋಗಿ ನಿಲ್ಲುತ್ತೇನೆ. ಪ್ರಭು, ಗುರುದೇವ್, ನನಗೆ ನೀವು ಈ ರೀತಿ ಮಾಡಬೇಡಿ. ಪದೇ ಪದೇ ನನ್ನನ್ನು ನೀವು ಪರೀಕ್ಷೆ ಮಾಡಬೇಡಿ. ಪದೇ ಪದೇ ನಿಮ್ಮ ಮಾಯೆಯ ಆವರಣದಲ್ಲಿ ನನ್ನನ್ನು ಸಿಲುಕಿಸಬೇಡಿ. ಪದೇ ಪದೇ ನನ್ನನ್ನು ತಳ್ಳುತ್ತಾ ಹಿಮ್ಮೆಟ್ಟಿಸಬೇಡಿ. ಏಕೆಂದರೆ ನನ್ನಲ್ಲೀಗ ಯಾವುದೇ ಪ್ರಕಾರದ ಬಲ, ತಾಕತ್ತು, ಸಾಹಸ ಮತ್ತು ಕ್ಷಮತೆಗಳು ಇಲ್ಲವಾಗಿವೆ. ನಾನಂತೂ ಒಬ್ಬ ನಗಣ್ಯನಾಗಿದ್ದೇನೆ, ತುಚ್ಛನಾಗಿದ್ದೇನೆ. ನನ್ನಲ್ಲಿಯೇ ನನಗೆ ಯಾವುದೇ ಜ್ಞಾನ ಮತ್ತು ಚೇತನ ಇಲ್ಲವಾಗಿದೆ. ನೀವು ನನ್ನ ಮೇಲೆ ಕೃಪೆ ಮಾಡುವಿರಾದರೆ ನನ್ನ ಬುದ್ಧಿಯನ್ನು ಸಮಾಪ್ತಿ ಮಾಡಿಬಿಡಿ. ನಿಮ್ಮ ಕೃಪಾಕಟಾಕ್ಷ ನನ್ನ ಮೇಲಿರುವುದೇ ಆದರೆ ನೀವು ನನ್ನ ಭಾವನೆಗಳನ್ನು ಜಾಗೃತಗೊಳಿಸಿ. ನೀವು ನನ್ನನ್ನು ಸ್ವಲ್ಪವಾದರೂ ತಿಳಿದಿರುವುದೇ ಆದರೆ ನನ್ನನ್ನು ನಿಮ್ಮಲ್ಲಿಗೇ ಕರೆಸಿಕೊಂಡು ಬಿಗಿದಪ್ಪಿಕೊಳ್ಳಿ. ನಿಮ್ಮ ವಕ್ಷಸ್ಥಲಕ್ಕೆ ನನ್ನನ್ನು ಒತ್ತಿಕೊಳ್ಳಿ. ನಾನು ನಿಮ್ಮ ಹೃದಯದ ಬಡಿತವನ್ನು ನನ್ನ ಜೀವನದಲ್ಲಿ ಸ್ಥಾಪಿಸಿಕೊಳ್ಳುವಂತಾಗಲಿ. ನಾನು ನನ್ನ ಪ್ರಾಣಗಳನ್ನು ಪೂರ್ಣತೆಯೊಂದಿಗೆ ನಿಮ್ಮೊಂದಿಗೆ ಏಕಾಕಾರ ಮಾಡುವಂತಾಗಲಿ. ನಾನು ನಿಮ್ಮಲ್ಲಿ ನಿಮಗ್ನನಾಗುವಂತಾಗಲಿ. ನನ್ನನ್ನೇ ನಾನು ನಿಮ್ಮಲ್ಲಿ ಲೀನವಾಗಿಸಿಕೊಳ್ಳುವಂತಾಗಲಿ. ನಿಮ್ಮ ಮತ್ತು ನನ್ನ
ಅಸ್ತಿತ್ವವೇ ಇಲ್ಲದಂತಾಗಲಿ. ಒಂದು ನೀರಿನ ಹನಿಯಾದ ನಾನು ಪೂರ್ಣ ರೂಪದಲ್ಲಿ ಮಹಾಸಮುದ್ರವಾದ ನಿಮ್ಮಲ್ಲಿ ಕರಗಿ ಹೋಗುವಂತಾಗಲಿ. ಗಾಳಿಯ ಅಲೆಯೊಂದು ಪೂರ್ಣ ರೂಪದಲ್ಲಿ ಸುಗಂಧಿತವಾಗಿ ಪ್ರವಹಿತವಾಗುವಂತಾಗಲಿ. ಮೇಘಖಂಡವೊಂದು ಪೂರ್ಣ ರೂಪದಲ್ಲಿ ಸಾಗರದಲ್ಲಿಯೇ ಬೆರೆತು ಹೋಗಲಿ. ನಾನು ಇದೇ ರೀತಿಯಲ್ಲಿ ನಿಮ್ಮಲ್ಲಿ ಲೀನವಾಗಲು ಬಯಸುತ್ತೇನೆ, ಏಕೆಂದರೆ ನನ್ನ ಏಕಮಾತ್ರ ಆಧಾರ ಮತ್ತು ಆಶ್ರಯ ಗುರುದೇವ್ ನೀವೇ ಆಗಿದ್ದೀರಿ. ನಾನು ನಿಮಗೆ ಶರಣಾಗಿದ್ದೇನೆ, ನಿಮ್ಮನ್ನೇ ಆಶ್ರಯಿಸಿದ್ದೇನೆ, ಕೇವಲ ಮಾತ್ರ ನಿಮ್ಮಲ್ಲೇ ಶರಣಾಗಿದ್ದೇನೆ. ವಸ್ತುತಃ ಈ ದುರ್ಲಭೋಪನಿಷದ್ ಜೀವನದ ಒಂದು ಸೌಭಾಗ್ಯದಾಯಕ ಕಾವ್ಯವಾಗಿದೆ. ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡುತ್ತಿದ್ದೇನೆ. ನೀವೆಲ್ಲ ನಿಮ್ಮ ಜೀವನದಲ್ಲಿ ಗುರುಮಯವಾಗಿರೆಂದು, ಗುರುವಿನಲ್ಲಿ ನಿಮಗ್ನರಾಗಿರಿ ಎಂದು, ನಿಮ್ಮ ಸಣ್ಣ ಜೀವನವನ್ನು ಗುರುವಿನಲ್ಲಿ ವಿಸರ್ಜಿಸುತ್ತಾ ಪೂರ್ಣತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳಿರೆಂದು ಮತ್ತು ನಿಮ್ಮ ಜೀವನದಲ್ಲಿ ಈ ದುರ್ಲಭೋಪನಿಷತ್ತಿನಲ್ಲಿ ಸ್ಪಷ್ಟಪಡಿಸಿರುವಂತಹ ಪ್ರತಿಯೊಂದು ಪವಿತ್ರತಮವಾದುದನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳುವಂತಾಗಲಿ. ನಾನು ನಿಮ್ಮೆಲ್ಲರಿಗೂ ಅಂತಹುದೇ ಹೃತ್ಪೂರ್ವಕವಾದ ಆಶೀರ್ವಾದವನ್ನು ನೀಡುತ್ತಿದ್ದೇನೆ. ಗುರುರ್ವೈ ಸದಾಂ ಪೂರ್ವಮದೈವ ತುಲ್ಯಂ ಪ್ರಾಣೋ ವದಾರ್ಯೈವ ಹಿತಂ ಸದೈವ ಚಿಂತ್ಯಂ ವಿಚಿಂತ್ಯಂ ಭವಮೇಕರೂಪಂ ಗುರುರ್ವೈ ಶರಣ್ಯಂ ಗುರುರ್ವೈ ಶರಣ್ಯಂ. ಗುರುವೈ ಪ್ರಪನ್ನಾರ್ತವೈವಾಂ ವದೈವಂ ಅತ್ಯೋದ್ಭತಾಂ ವೈ ಪ್ರಹಿತಂ ಸದೈವ ದೇವೋತ್ತಮೇವ ಭವತಂ ಸಹಿ ಚಿಂತ್ಯ ರೂಪಂ ಗುರುರ್ವೈ ಶರಣ್ಯಂ ಗುರುರ್ವೈ ಶರಣ್ಯಂ. ಸತಂ ವೈ ಸದಾನ್ನಂ ದೇವಾಲಯೋ ವೈ ಪ್ರಾತೋರ್ಭವೆ ವೈ ಸಹಿತಂ ನದೈರ್ವೈ ಪೂರ್ತಂ ಪರಾಂ ಪೂರ್ಣಮದೈವ ರೂಪಂ ಗುರುರ್ವೈ ಶರಣ್ಯಂ ಗುರುರ್ವೈ ಶರಣ್ಯಂ. ಅದೂರ್ಯಂ ವದೇವಂ ಚಿಂತ್ಯಂ ಸಹೇತಂ ಪೂರ್ವೋತ್ತರೂಪಂ ಚರಣಂ ಸದೇಯಂ ಆತ್ಮೋಸ್ವತಾಂ ಪೂರ್ವಮದೈವ ಚಿಂತ್ಯಂ ಗುರುರ್ವೈ ಶರಣ್ಯಂ ಗುರುರ್ವೈ ಶರಣ್ಯಂ. ಚೈತನ್ಯ ರೂಪಂ ಅಪರಂ ಸದೈವ ಪ್ರಾಣೋದವೇವಂ ಚರಣಂ ಸದೈವ ಸತೀರ್ಥೋ ಸದೇವಂ ಭವತಂ ವದೈವಂ ಗುರುರ್ವೈ ಶರಣ್ಯಂ ಗುರುರ್ವೈ ಶರಣ್ಯಂ. ಚೈತನ್ಯ ರೂಪಂ ಭವತಂ ಸದೈವ ಜ್ಞಾನೋತ್ಸವಾಸಂ ಸಹಿತಂ ತದೇವಂ ದೇವೋ ತಥಾನ್ ಪೂರ್ವಮದೈವ ಶಕ್ತಿಂ ಗುರುರ್ವೈ ಶರಣ್ಯಂ ಗುರುರ್ವೈ ಶರಣ್ಯಂ. ನ ತಾತೋ ವತಾನ್ಯೈ ನ ಮಾತಂ ನ ಭ್ರಾತಂ ನ ದೇಹೋ ವದಾನ್ಯೈ ಪತ್ನಿರ್ವತೈಮಂ ನ ಜಾನಾಮಿ ವಿತ್ತಂ ನ ವೃತ್ತಿ ನ ರೂಪಂ ಗುರುರ್ವೈ ಶರಣ್ಯಂ ಗುರುರ್ವೈ ಶರಣ್ಯಂ. ತ್ವದೀಯಂ ತದೇವಂ ಭವತ್ವಂ
भवेयम् चिन्त्यं विचिन्त्यं सहितं सदैव आर्तो न वातं भवमेकनित्यम् गुरुर्वै शरण्यं गुरुर्वै शरण्यम्। अवतं सदैवं भवतं सदैवं ज्ञानं सदैवं चिन्त्यं सदैवं पूर्णं सदैवं अवतं सदैवं गुरुर्वै शरण्यं गुरुर्वै शरण्यम्। नारायणो त्वं निखिलेश्वरो त्वं माता पिता गुरु आत्मा त्वमेवं ब्रह्मा त्वं विष्णुरुद्रा त्वमेवं सिद्धाश्रमो त्वं गुरुवं प्रणम्यम् त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देवा त्वदीयं वस्तु निखिलं तुभ्यमेवं समर्पयेत्। जय गुरुदेव। परमपूज्य गुरुदेव ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ